ನಾನು ಸಣ್ಣೋಳು ಅಂತ ಅನ್ನಿಸಿದ್ದು ಪ್ರಸಂಗ ಹೇಳ್ಬೇಕಂದ್ರೆ ರಾಜ್‌ಲೀಲಾ ವಿನೋದ ರಿಲೀಸ್ ಆಗತ್ತೆ. 15 ದಿವಸದ ಹಿಂದೆ ವರ್ಗೂ ಶಿವರಾಜ್ ಕುಮಾರ್ ಅವರ ಮಗಳ ಪಾತ್ರದಲ್ಲಿ ನನ್ನ ಮಗಳ ಆಕ್ಟ್ ಮಾಡಿರ್ತಾಳೆ. ಹಂಗಂತ ಅವ್ರ ಹತ್ರ ಹೋಗಿ ಹೌ ಡು ಐ ಫೇಸ್ ಹಿಮ್? ಅವ್ರ ಕಾಲೇಜ್ ಡೇಸಲ್ಲಿ ಅವ್ರು ಏನೇನು ತರಲೆಗಳು ಮಾಡ್ತಿದ್ರು, ಹೌ ಹಿ ಎಂಜಾಯ್ಡ್ ಹಿಸ್ ಚೆನ್ನೈ ಲೈಫ್, ಅದನ್ನೆಲ್ಲ ನನಗೆ ಹೇಳೋರು. ಸೊ ಇಷ್ಟು ಹತ್ರ ಆದಮೇಲೆ ಈಗ 2 ದಿನ ಆಗಿದ ತಕ್ಷಣ ಪುಸ್ತಕ ಬಿಡುಗಡೆ. ತರುಣ್ ನನಗೆ ಯಾಕೋ ಮುಜುಗರ ಆಗ್ತಿದೆ, ಅವ್ರಿಗೇನು ಅವ್ರ ಭಾವನೆ ಏನು ನಂಗೆ ಕೇಳೋಕ್ಕೂ ಒಂಥರ ಬಾಯಿ ಬರ್ತಾ ಇಲ್ಲ. ನನಗೆ ರವಿ ಬೆಳಗೆರೆ ಮೊಮ್ಮಗಳು, ರವಿ ಬೆಳಗೆರೆ ಮಗಳು ಯಾವುದು ಮ್ಯಾಟ್ರ್ ಆಗಲ್ಲ. ಅಂದರೆ ಸಣ್ಣೋಳು ಅನ್ಸ್ಬಿಟ್ಟೆ ನಾನು ಅವ್ರ ಮುಂದೆ. ಅವ್ರು ಎಷ್ಟು ದೊಡ್ಡವರು ಅನ್ಸ್ಬಿಟ್ರು ನನಗೆ ಅಂತ ಹಂಗೆ ಫೀಲ್ ಆಯಿತು ನನಗೆ. ಸರ್ ಜರ್ನಲಿಸ್ಟ್ ಆಗಿ ಚಿತ್ರರಂಗ ನೋಡ್ತಿದ್ರು, ಆಗ ನಿಮ್ಮನ್ನು ನೋಡ್ತಾ ಇದ್ದ ರೀತಿ ಬೇರೆ ಇರ್ಬೋದು ಬೇರೆಯವರು. ಕಿಟ್ಟಿ ಅವ್ರನ್ನ ಮದುವೆ ಆದ್ಮೇಲೆ ನೀವು ಒಬ್ಬ ನಟನ ಹೆಂಡತಿ ಆದಾಗ ಚಿತ್ರರಂಗ ನಿಮ್ಗೆ ಇನ್ನೂ ಹತ್ರ ಆಯಿತು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ತರದೆಲ್ಲ ಸಿನಿಮಾ ರಂಗದ ಬಗ್ಗೆ ಬರೆದಾಗ ನೀವು ಚಿತ್ರರಂಗದಲ್ಲಿ ಹತ್ರ ಇದ್ದಾಗ ಹೇಗೆ ರಿಸೀವ್ ಮಾಡ್ತಾ ಇದ್ರು, ನೀವು ಹೇಗೆ ಬೇರೆಯವ್ರನ್ನ ಫೇಸ್ ಮಾಡ್ತಾ ಇದ್ರಿ, ಅದು ಸಿಚುವೇಶನ್ ಅಲ್ಲ ಖಂಡಿತ ಹೆಂಗಿರ್ತಿತ್ತು? ಅದೇ ಒಂದು ಜನ ಅದನ್ನು ರಿಸೀವ್ ಮಾಡೋರು ಒಂದು ವರ್ಗ, ಅಂದರೆ ಮೋಸ್ಟ್ ಆಫ್ ಇಟ್ 80% ಆಫ್ ಪೀಪಲ್, ಬರೀ ಚಿತ್ರರಂಗದ್ದು ಅಂತ ಹೇಳ್ತಿಲ್ಲ, ಏನೇ ಬರೆದ್ರು ಈ ಮನುಷ್ಯ ಸತ್ಯ ಬರೀತಾನೆ ಅನ್ನೋದನ್ನು ಆಲ್ರೆಡಿ ಲೇಬಲ್ ಅವ್ರಿಗೆ ಬಂದ್ಬಿಟ್ಟಿತ್ತು. ಸೊ ಬರೆದ್ರೆ ಬಹುಶಃ ಇದು ಸತ್ಯ, ಹೌದು ಚಿತ್ರರಂಗದೇ ಆಗಿರ್ಬೋದು, ಇದು ಸತ್ಯ ಇದು ಅಂತ. ಕೊಂಕಾಡೋರು ಹಾಡೇ ಹಾಡ್ತಾರೆ ಅಲ್ಲ, ಅದೇ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅಂತಾರಲ್ಲ, ಹಂಗೆ ಇದ್ದೇ ಇದ್ದಾರೆ, ಇವಾಗೂ ಇದ್ದಾರೆ. ಅದು ಬೇರೆ. ನಶಿಸಿ ಹೋಗೋಕ್ಕೆ ಅಪ್ಪ ನಶಿಸಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ, ಅವ್ರ ಬರವಣಿಗೆ ನಶಿಸಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ಇಂಗ್ಲೀಷಲ್ಲಿ ಕೂಡ ಇಂಗ್ಲೀಷಿಂದ ಹಿಡಿದು ಕೂಡ ಈ ಕನ್ನಡವರೆಗೂ ಬಂದರೆ ಒಬ್ಬ ರೈಟರು ತೀರ್ ಹೋದ್ಮೇಲೆ ಅವನ ಬರವಣಿಗೆ, ಅವನ ನೆನಪು ಎಲ್ಲವುದು ಕ್ರಮೇಣ ನಶಿಸಿ ಹೋಗ್ತಾ ಹೋಗುತ್ತೆ. ಇದು ಹಂಗಾಗ್ತಿಲ್ಲ. ಅವರ ಪುಸ್ತಕ ಎಷ್ಟು ಅಪ್ಪ ಇದ್ದಾಗಿನ ಜಾಸ್ತಿ ರೀಪ್ರಿಂಟ್ ಆಗ್ತಿದೆ ಈಗ. ಆ ಬೇಡಿಕೆ ಇನ್ನೂ ಹಾಗೇ ಇದೆ. ಇನ್ನು 20 ವರ್ಷ ಆದರೂ ಆ ಪುಸ್ತಕಕ್ಕೆ ಇದಿರಲ್ಲ, ನಶಿಸಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಒಲೆಯ ಥರದ ಪುಸ್ತಕನೂ ಬರೆದ್ಬಿಟ್ಟಿರೋದ್ರಿಂದ ಎಲ್ಲ ನಿಮಗೆ ಈ ವಯಸ್ಸಿನವ್ರಿಗೆ ಈ ಪುಸ್ತಕ ಇಷ್ಟ ಆಗುತ್ತೆ, ಇನ್ನೊಂದು ವರ್ಗಕ್ಕೆ ಈ ಪುಸ್ತಕ ಇಷ್ಟ ಆಗುತ್ತೆ ಅನ್ನೋ ಥರದ್ದು ಇದ್ದಾವೆ. ಎಲ್ಲ ಪುಸ್ತಕ ಥರ ಕ್ರೈಮ್ ಇರ್ಬೋದು, ಸೈಕಾಲಜಿಕಲ್ ಇರ್ಬೋದು, ಹ್ಯೂಮನ್ ಇಂಟ್ರೆಸ್ಟ್ ಆಗಿರ್ಬೋದು, ತಾಯಿ ಬಗ್ಗೆ ಆಗಿರ್ಬೋದು, ಸೊ ಇಂಥವೆಲ್ಲ ಲವಲವಿಕೆ ಇರಬಹುದು, ಕಾಸ್ಬಾತ್ ಆಗಿರ್ಬೋದು, ಸೊ ಅವ್ರ ಎಕ್ಸ್ಪೀರಿಯನ್ಸಸ್, ಅವಮಾನಗಳು, ಸನ್ಮಾನಗಳು, ಅವೆಲ್ಲದನ್ನು ಸೇರಿಸಿ ನೋಡಿದಾಗ ಅದು ಎವರ್ ಗ್ರೀನು. ಸೊ ಅದನ್ನು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ರು. ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಬರೆದಾಗ ಕಿಟಪ್ಪಂದು ಒಂದು ರೂಲ್ ಇತ್ತು, ಯಾರೇ ಆಗಿದ್ರು ಅವರು, ಎಂಥ ಹೀರೋ ಬಗ್ಗೆ ಅವ್ರು ಬರೆದಿದ್ರು ಕೂಡ ಒಂದೇ ಮಾತು, ಅದು ಅವ್ರ ಪ್ರೊಫೆಷನ್. ಅದಕ್ಕೆ ನಾನು ಈಗಲೂ ನನಗೆ ಅದನ್ನು ಅವನೇ ಹೇಳ್ತಾನೆ. ನಾನೀಗ ಮೊನ್ನೆನೂ ಬರೆದೆ ಸಿನಿಮಾ, ಒಂದು ನಟಿ ಬಗ್ಗೆ ಬರೆದೆ. ಆವಾಗೂ ಅವ್ರನ್ನ ಹೇಳಿದ್ದು ಅಷ್ಟೇ, ಇದು ನಿನ್ನ ಪ್ರೊಫೆಷನ್ನು, ನನ್ನ ಪ್ರೊಫೆಷನ್ ನನಗೆ. ನಿನಗೆ ಸುದ್ದಿ ಸಿಕ್ತು, ನೀನು ಬರೀತೀಯ, ನೀನು ಮಾಡೇ ಮಾಡ್ತೀಯ. ನನಗೆ ಆ್ಯಕ್ಟಿಂಗ್ ಮಾಡೋಕೆ ಒಬ್ಬನು ಯಾರೋ ಪ್ರೊಡ್ಯೂಸರು ಡೈರೆಕ್ಟ್ರು ಮುಂದೆ ಬರ್ತಾರೆ ಅಂದರೆ ನಾನು ಮಾಡದೆ ಯಾಕೆ ಕೂತ್ಕೋತೀನಿ, ನಾಳೆ ಮಾಡೇ ಮಾಡ್ತೀನಿ. ಹಂಗೆ ನಿಂಗೆ ಸುದ್ದಿ ಸಿಕ್ಕಾಗ ಹಾಗೆ ಅಪ್ಪನ ಕಡೆನೂ ಆಗ್ತಿತ್ತು. ಆಮೇಲೆ ಅಪ್ಪನ ಹತ್ರ ನನಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು ಅವನು. ಅಪ್ಪಂಗೆ ಅಷ್ಟೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ಪೆನ್ ಸಿಕ್ಕವ್ರಿಗೆ ಹೇಳೋನು, ಆ ನಟ ಸಿಕ್ಕವ್ರಿಗೆ ಹೇಳೋನು, ಏನು ಸರ್ ನಾನೇ ಅವ್ರ ಪೆನ್ ಕಿತ್ಕೊಂಡು ನಾನು ಬರಿಬೇಡಿ ಅಂತ ಹೇಳೋಕ್ಕಾಗತ್ತಾ, ಅಥವಾ ಪೆನ್ ಕಿತ್ಕೊಂಡು ನಾನೇ ಬೇರೆ ಏನಾರು ಬರೆಯೋಕ್ಕಾಗತ್ತಾ? ಆಗಲ್ವಲ್ಲ ಸರ್, ಅವ್ರು ಏನು ಮಾಡ್ತಾರೆ ಅವ್ರು ಮಾಡೇ ಮಾಡ್ತಾರೆ, ಅದು ಅವ್ರ ಪ್ರೊಫೆಷನು ಅನ್ನೋ ಥರ ಬಾಂಧವ್ಯ ಅವನು ಇಟ್ಕೊಂಡಿದ್ದ. ಆಮೇಲೆ ಅವನು ತುಂಬ ಸರಳ ಮನುಷ್ಯ, ಜೀವಿ, ತುಂಬ ಇದು ಮಾಡ್ಕೊಂಡು ಹೌದೇನು ಇವಾಗ ಅನ್ನೋ ಥರದ್ದೆಲ್ಲ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ. ಸೊ ಹಾಗಾಗಿ ಇಷ್ಟ ಆಗ್ತಾನೆ ಬೇರೆಯವ್ರಿಗೆ, ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋರಿಗೆ. ಸೊ ಹಾಗೆ ಇದರಿಂದ ನಮಗೆ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ನನಗೆ ತುಂಬ ಒಂಥರ ಮುಜುಗರಕ್ಕೀಡು ಮಾಡಿ ನಾನು ಸಣ್ಣೋಳು ಅಂತ ಅನ್ನಿಸಿದ್ದು ಪ್ರಸಂಗ ಹೇಳ್ಬೇಕಂದ್ರೆ ರಾಜ್‌ಲೀಲಾ ವಿನೋದ ರಿಲೀಸ್ ಆಗತ್ತೆ. ರಿಲೀಸ್ ಆಗೋದೇ ದೊಡ್ಡ ಪೊಲೀಸರೆಲ್ಲ ನಿಂತ್ಬಿಟ್ಟಿರ್ತಾರೆ. ಅದು ಇದ್ರಿ ಅಲ್ಲ ನೀವು, ಸೆಕ್ಯೂರಿಟಿಗೆ ಏನೋ ಆಗ್ಬಿಡುತ್ತೆ ಇವಾಗ ಅನ್ನೋ ಥರದ್ದೆಲ್ಲ ಇತ್ತು. ಏನಾಗತ್ತೋ ಆಗಲಿ ಬಿಡಿ, ಪರವಾಗಿಲ್ಲ, ಏನು ರಿಲೀಸ್ ಮಾಡಬಾರ್ದು ಅಂದರೆ ಇಲ್ಲಿ ಪುಸ್ತಕ ಮಾರಾಟ ಮಾಡಬಾರ್ದಾ, ಎಲ್ಲೆಲ್ಲಿ ಸಿಗುತ್ತೋ ನಾನು ಆಲ್ರೆಡಿ ಸಪ್ಲೈ ಮಾಡಿಬಿಟ್ಟಿದ್ದೀನಿ, ನಾನೊಂದು ಫಂಕ್ಷನ್ ಮಾಡೇ ಮಾಡ್ತೀನಿ ಅಂತ ಹೇಳಿ ರಾಜ್‌ಲೀಲಾ ವಿನೋದ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋಕ್ಕಿಂತ 15 ದಿವಸದ ಹಿಂದೆ ವರ್ಗೂ ಶಿವರಾಜ್ ಕುಮಾರ್ ಅವರ ಮಗಳ ಪಾತ್ರದಲ್ಲಿ ನನ್ನ ಮಗಳ ಆ್ಯಕ್ಟ್ ಮಾಡಿರ್ತಾಳೆ ಅದೇ ಟೈಮಲ್ಲಿ. ಸೊ 15 ಡೇಸ್ ಶೂಟ್ ಮುಗ್ದಿರುತ್ತೆ. ನಾವು ಕಾಶ್ಮೀರಿಗೆ ಹೊರಡಬೇಕು, ಇನ್ನು 2 ದಿನ ರಾಜ್‌ಲೀಲಾ ವಿನೋದ ರಿಲೀಸು,
ಇನ್ನೆರಡು ದಿನಕ್ಕೆ ಟಿಕೆಟು ಕಾಶ್ಮೀರ್ಗೆ, ಮಾಸ್ ಲೀಡ್ರು. ಅದರಲ್ಲಿ ಚುಮ್ಮಿ ಅನ್ನೋ ಪಾತ್ರ, ಅವ್ರ ಮಗಳಿಗೆ ಚುಮ್ಮಿ ಅಂತ ಅಂಡಮಾನಲ್ಲೂ ಕೂಡ ಚುಮ್ಮಿ ಅಂತ ಇದ್ದರು. ಸೊ ಹಾಗಾಗಿ ಅವರು ನಾನು ಅವ್ರನ್ನ ಏರ್ಪೋರ್ಟಲ್ಲಿ ಫೇಸ್ ಮಾಡಬೇಕೀಗ. ಈ ಕಡೆ ಅಪ್ಪಂಗೆ ರಿಲೀಸ್ ಮಾಡಿಬಿಡಿ ಅಂತ ಹೇಳೋ ಯಾವ ಹಕ್ಕು ನಮಗಿಲ್ಲ. ಹಾಗಂತ ಅವ್ರ ಹತ್ರ ಹೋಗಿ ಹೌ ಡು ಐ ಫೇಸ್ ಹಿಮ್? ಈಗ ಅವ್ರ ತಂದೆ ಬಗ್ಗೆ ಬರೆದಿದ್ದಾರೆ, ರಾಜ್ಲೀಲಾ ವಿನೋದ, ಅಲ್ಲಿ ಹೆಸರಲ್ಲೇ ಗೊತ್ತು, ಎಲ್ಲ ಫೋಟೋ ಸಮೇತ ಹಾಕಿದ್ದಾರೆ. ಸೊ ಬಟ್ ಹೌ ಡು ಐ ಫೇಸ್ ಹಿಮ್ ಅನ್ನೋದು ಒಂದು ತುಂಬ ಮುಜುಗರಕ್ಕೀಡ, ಅಂದರೆ ಒಂಥರ ಆಗ್ತಿತ್ತು ನನಗೆ, ಮುಜುಗರ ಆಗ್ತಿತ್ತು. ಏನು ಮಾಡೋದು, ಹೆಂಗೆ? ಈಗ ಹೋಗಲೇಬೇಕು, ಸಿನಿಮಾ ಅರ್ಧ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ಇದೆ ಬಾಕಿ. ಆಮೇಲೆ ಇವಳದು ಮೇಜರ್ ರೋಲು, ಮಗಳು ಪಾತ್ರ. ಸೊ ಹಾಗಾಗಿ ಹೋದೆ. ಏರ್ಪೋರ್ಟಲ್ಲಿ ಹೆಂಗೆ ಅವರು ಮೊದಲು 15 ಡೇಸ್ ನಾವು ಎಷ್ಟು ಹತ್ರ ಆಗಿದ್ವಿ ಅಂದರೆ, ಅವರು ಶಿವಣ್ಣ ಅವ್ರ ಕಾಲೇಜ್ ಡೇಸಲ್ಲಿ ಅವ್ರು ಏನೇನು ತರಲೆಗಳು ಮಾಡ್ತಿದ್ರು, ಹೌ ಹಿ ಎಂಜಾಯ್ಡ್ ಹಿಸ್ ಚೆನ್ನೈ ಲೈಫ್, ಅದನ್ನೆಲ್ಲ ನನಗೆ ಹೇಳೋರು. ಆಮೇಲೆ ಕ್ಯಾರವ್ಯಾನಲ್ಲಿ ನಾನು ಅವರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವಿ. ನನ್ನ ಮಗಳಂತೂ ತೊಡೆ ಮೇಲೆ ಕೂತ್ಕೊಂಡು ಅವ್ರು ಸೂಪ್ ಕುಡಿಯೋರು, ತುಂಬ ಕಮ್ಮಿ ಡಯಟಲ್ಲಿ ಇರೋರು. ಸೊ ಸೂಪ್ ಕುಡಿತಿದ್ರು. ಅವ್ರು ಕುಡಿಯೋಕ್ಕಿಂತ ಮುಂಚೆ ಅವ್ರ ಸ್ಪೂನ ಕಿತ್ಕೊಂಡು ಅವ್ರದ್ದೇ ಸೂಪ್ ಕುಡಿದ್ಬಿಡೋದು, ಅವೆಲ್ಲ ಮಾಡ್ತಿದ್ಲು. ಪರವಾಗಿಲ್ಲ ಮಾಡು, ಕುಡಿ ಅನ್ನೋರು, ಹಾಗೆ ಮಾತಾಡೋರು. ಸೊ ಇಷ್ಟು ಹತ್ರ ಆದಮೇಲೆ ಈಗ 2 ದಿನ ಆಗಿದ ತಕ್ಷಣ ಪುಸ್ತಕ ಬಿಡುಗಡೆ, ನಾನು ಹೋಗಬೇಕು, ಹಿಂಗೆ ಇವ್ರನ್ನ ಫೇಸ್ ಮಾಡೋದು ಅಂತ. ಏರ್ಪೋರ್ಟಲ್ಲಿ ಅವರು ಸಿಕ್ಕಾಗ ನನಗೆ ಹೆಂಗೆ ಹಳೆ 15 ಡೇಸಲ್ಲಿ ಇತ್ತೋ ಅದೇ ಭಾವ ಇತ್ತು ಮುಖದಲ್ಲಿ, ಏನೂ ಚೇಂಜಸ್ ಇರಲಿಲ್ಲ. ಅವರು ಕೋಪ ಮಾಡ್ಕೊಳ್ಳೋದು ಅಥವಾ ನನ್ನನ್ನು ಇಗ್ನೋರ್ ಮಾಡೋದು, ನನ್ನನ್ನು ಮಾತಾಡ್ಸಲ್ಲ ಅನ್ನೋದು, ಅವೆಲ್ಲ ನಥಿಂಗ್. ನನಗೆ ಇಳಿದ್ವಿ ಕಾಶ್ಮೀರಲ್ಲಿ. ಇಳಿದಾದ್ಮೇಲೆ ಪ್ರೊಡ್ಯೂಸರ್ ತರುಣ್ ಇದು ಶಿವಪ್ಪ ಅಂತ ಪ್ರೊಡ್ಯೂಸರು, ಹೌದು, ಅವ್ರಿಗೆ ನಾನು ಹೇಳಿದ್ದೆ, ತರುಣ್ ನನಗೆ ಯಾಕೋ ಮುಜುಗರ ಆಗ್ತಿದೆ, ಅವ್ರ ಭಾವನೆ ಏನು ನಾನು ಕೇಳೋಕ್ಕೂ ಒಂಥರ ಬಾಯಿ ಬರ್ತಾ ಇಲ್ಲ. ಅವ್ರಿಗೆ ನಾನು ಸಾರಿ ಕೇಳಲಾರೆ, ಬಿಕಾಸ್ ನಮ್ಮ ತಂದೆಯ ವೃತ್ತಿ ಅದು, ಅವ್ರು ಬರೆದಿದ್ದಾರೆ. ನಮ್ಮ ಮೇಲೆ ಅದು, ನಮ್ಮ ಸಂಬಂಧದ ಬಾಂಧವ್ಯದ ಮೇಲೆ ಪರಿಣಾಮ ಬೀರದೇ ಇರಲಿ ಅನ್ನೊಂದು ಇದೊಂದು ಮಾತು ಅವ್ರಿಗೆ ತಲುಪಿಸ್ಬಿಡಿ ಅಂತ. ಆಯಿತು ಹೇಳ್ತೀನಿ ಅಂತ ಅವರು ಹೋಗಿ ಹೇಳಿದ್ದಾರೆ. ನೆಕ್ಸ್ಟ್ ಡೇ ಶೂಟಲ್ಲಿ ನನ್ನ ಹತ್ರ ಬಂದು, ನೋಡಿ ಭಾವನಾ ಅವರೇ, ನೀವು ನನಗೆ ಶ್ರೀನಗರ್ ಕಿಟ್ಟಿಯ ಹೆಂಡತಿ, ಇವಳು ಶ್ರೀನಗರ್ ಕಿಟ್ಟಿ ಮತ್ತು ನಿಮ್ಮ ಮಗಳು. ನನಗೆ ರವಿ ಬೆಳಗೆರೆ ಮೊಮ್ಮಗಳು, ರವಿ ಬೆಳಗೆರೆ ಮಗಳು ಯಾವುದು ಮ್ಯಾಟ್ರ್ ಆಗಲ್ಲ. ಅದೇ ಬೇರೆ, ಇದೇ ಬೇರೆ. ನೀವು ಹೇಗೆ ಹೇಳ್ತೀರಿ, ನಿಮ್ಮ ವೃತ್ತಿ, ತಂದೆಯ ವೃತ್ತಿ ಬೇರೆ, ನನ್ನ ಗಂಡನ ವೃತ್ತಿ ಬೇರೆ ಅಂತ, ಹಾಗೆ ನಾನು ತೊಗೊಂಡಿದ್ದೀನಿ. ನನಗೆ ಅದರ ಬಗ್ಗೆ ಏನು ಇದು ಮಾಡಬೇಡಿ, ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನಾವು ಹೇಗೆ ಇದ್ವೋ ನಾವು ಮುಂಚೆನೂ ಈಗಲೂ ಹಾಗೇ ಇರ್ತೀವಿ. ಬಾಂಧವ್ಯ ಈಗಲೂ ಹಾಗೆ ಇದೆ. ಸೊ ಅವಾಗ ಒಂಥರ ನಾನು ಎಷ್ಟು ಮುಜುಗರ, ಅಂದರೆ ಸಣ್ಣವಳು ಅನಿಸ್ಬಿಟ್ಟೆ ನಾನು ಅವ್ರ ಮುಂದೆ, ಅವ್ರು ಎಷ್ಟು ದೊಡ್ಡವರು ಅನಿಸ್ಬಿಟ್ರು ನನಗೆ ಅಂತ, ಹಂಗೆ ಫೀಲ್ ಆಯಿತು ನನಗೆ. ಐ ಫೆಲ್ ವೆರಿ ಹ್ಯಾಪಿ. ನಾನು ಸಾರಿ ಕೇಳೋ ಸಂದರ್ಭನೇ ಕೊಡಲಿಲ್ಲ ಅವ್ರು, ನನಗೆ ಅವಕಾಶನೇ ಕೊಡಲಿಲ್ಲ. ನೀನು ತಲೆನೇ ಕೆಡಿಸ್ಕೋಬೇಡ, ಅದೇ ಬೇರೆ ಇದೇ ಬೇರೆ. ನನಗೆ ಅವ್ರ ಮೊಮ್ಮಗಳು ನಾನು ಯಾವತ್ತೂ ತೊಗೊಂಡಿಲ್ಲ, ಇವ್ರ ಮಗಳು ನೀನು ಇವ್ರ ಹೆಂಡತಿ ಅಂತ ತೊಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದು ನನಗೆ ಭಾರಿ ಖುಷಿ ಪಡೋದು. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.